ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ವರ್ಷ ಮದನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಏನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಒಂದು ಫೋಟೋ ಟೂರ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ತಲೆಗೆ ಬಂತು. ಸೊ ಯಾವ್ದು ಫೋಟೋ ಟೂರ್ ಮಾಡ್ಬೋದು ಅಂತ ಅನ್ನಿಸ್ದಾಗ ನನಗನ್ನಿಸ್ತು ನನ್ನ ಮಗಳದು ಮಾಡ್ಬೋದಲ್ವಾ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಇವತ್ತು ಅವ್ರದ್ದು ಫೋಟೋ ಟೂರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ನನ್ನ ಹತ್ರ ಎಷ್ಟು ಫೋಟೋಸ್ ಇದೆ. ನಾನು ನನ್ನ ಮಗಳು ಹುಟ್ಟಿದ ದಿನದಿಂದ ಒಂದು ವರ್ಷದೊಳಗಡೆ ಎಲ್ಲ ಫೋಟೋಸ್ನೂ ನಾನು ಆವಾಗಲೇ ಸ್ವಲ್ಪ ಕಾಪೀಸ್ ತೆಗೆದು ಇಟ್ಕೊಂಡಿದ್ದೆ. ಯಾವುದು ಚೆನ್ನಾಗಿರುತ್ತೆ, ಕ್ಯೂಟಾಗಿರುತ್ತೆ ಅಂಥದ್ದನ್ನು ಕೆಲವೊಂದು ಸೆಲೆಕ್ಟ್ ಮಾಡಿಬಿಟ್ಟು ನಾನು ಕಾಪೀಸ್ನ ತೆಗೆದಿಟ್ಕೊಂಡಿದ್ದೆ. ಆಲ್ಬಮ್ ಮಾಡಿ ಹಾಕ್ಕೊಂಬಿಡೋಣ ಒಂದು ಅಂತ ಹೇಳ್ಬಿಟ್ಟು. ಸೊ ಇದನ್ನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡಿಕೊಂಡು ಇದ್ರ ಹಿಂದೆ ಇರೋಂತಹ ಮೆಮೊರೀಸ್ನೆಲ್ಲ ಮತ್ತೆ ರೀಕಾಲ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ಏನೇನಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಾನು ಹೇಳೋದಕ್ಕೆ ರೆಡಿಯಾಗಿ ಬಂದಿದ್ದೀನಿ. ಫ್ರೆಂಡ್ಸ್, ಈ ಫೋಟೋ ನೋಡಿ. ಈ ಫೋಟೋ ಆರ್ಯ ಹುಟ್ಟಿದ ದಿನದ್ದು, ಫಸ್ಟ್ನೇ ದಿನದ್ದು. ಹುಟ್ಟಿ ಒಂದು 2 ಅವರ್ಸ್ ಆಗಿತ್ತು. 2-3 ಅವರ್ಸಲ್ಲಿ ನಾವು ವಾರ್ಡ್ಗೆ ಶಿಫ್ಟ್ ಆದಾಗ ಆರ್ಯವರಪ್ಪ ಆರ್ಯಂಗೆ ಹಾಲು ಕೊಡಿಸ್ತಾ ಇರೋದು ಈ ಫೋಟೋ. ತುಂಬ ಚೆನ್ನಾಗಿದೆ ಇದಿದೆ. ಮತ್ತು ಇದು ನೋಡಿ, ಇದು ಎಷ್ಟು ಕ್ಯೂಟಾಗಿ ಮಲಗಿದ್ದಾಳಲ್ಲ ನೀಟಾಗಿ. ಇದೆಲ್ಲ ಸ್ನಾನ ಎಲ್ಲ ಮಾಡಿಸಿ, ಎಣ್ಣೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ತೊಟ್ಲಲ್ಲಿ ಹಾಕಿ ಮಲಗಿಸ್ದಾಗ ಅವಳಿಗೆ ಎಲ್ಲೋ ಆ ಕಡೆ ಈ ಕಡೆ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಫುಲ್ ಆ ಕಡೆ ಈ ಕಡೆ ಎಲ್ಲ ರಗ್ಗು ನೀಟಾಗಿ ಕೊಟ್ಬಿಟ್ಟು ಅಷ್ಟಕ್ಕೆ ಮಾತ್ರ ನೀಟಾಗಿ ಅರೇಂಜ್ ಮಾಡಿದ್ರು ತೊಟ್ಲನ್ನ. ಆವಾಗ ಒಂಥರ ಕ್ಯೂಟಾಗಿತ್ತು. ಸೊ ಅದಕ್ಕೇ ಇದೊಂದು ಫೋಟೋ ತೊಗೊಂಡಿದ್ದೆ ನಾನು. ಮತ್ತು ಇದು ಕೂಡ ಅಷ್ಟೇ, ಹುಟ್ಟಿದ ದಿನದ ಇದನ್ನು ಮೇ ಬಿ ಇದು ಅವ್ರ ಪಪ್ಪ ಬೆರಳು, ಆರ್ಯವ್ರ ಪಪ್ಪ ಬೆರಳನ್ನ ಅವ್ರ ಅಪ್ಪನ ಬೆರಳನ್ನೇ ಇಟ್ಕೊಂಡಿರೋದು ಅವಳು. ಸೊ ಅದನ್ನು ಒಂದು ಹಂಗೆ ತೊಗೊಂಡಿದ್ವಿ. ಸೊ ಇದು ಇದೆ ನೋಡಿ. ಇದು ಒಂದು 7 ಮಂತ್ಸ್ ಇರ್ಬೋದು, ಒಂದು 6 to 7 ಮಂತ್ಸಲ್ಲಿ ಸುಮ್ಮನೆ ಹಾಗೆ ರೂಮಲ್ಲಿ ಅವಳು ಇದಾಗಿಲ್ಲ ಅಂತೇಳ್ಬಿಟ್ಟು ಅದೊಂದು ಫೋಟೋ ತೊಗೊಂಡಿದ್ದೆ. ಇದು ಚೆನ್ನಾಗಿತ್ತಲ್ವಾ, ಕ್ಯೂಟಾಗಿ ನೋಡೋದಕ್ಕೆ. ಇದನ್ನು ಒಂದು ಕಾಪಿ ತೆಗೆದಿಟ್ಕೊಂಡಿದ್ದೆ. ಇದು ನೋಡಿ, ಇದು ಯಾವಾಗ ಅಂದರೆ ಪಾಪು ಹುಟ್ಟಿದಾಗ ಪಾಪು ಕೈಗೆ ಮತ್ತು ಕಾಲಿಗೆ ಹಾಕ್ತಾರೆ ಈ ಥರ ಸ್ಲಿಪ್ಪನ್ನ. ಅವ್ರ ಅಮ್ಮ ಹೆಸ್ರೇನು, ಯಾವ ಮಗು, ಯಾವಾಗ ಹುಟ್ಟಿದೆ ಮಗು, ಮತ್ತು ಎಷ್ಟು kg ಇದೆ, ಯಾವ ಡೇಟ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಬರೆದಿದ್ದಾರೆ ನೋಡಿ ನೀಟಾಗಿ. ಸೊ ಇದು ಯಾವತ್ತಿಗೂ ಮಿಸ್ ಆಗೋಲ್ಲ. ಫೋಟೋ ಇಲ್ಲ ಅಂದ್ರೂ ಕೂಡ ಇದು ಕಾಪಿ ಇದ್ದರೆ ಯಾವಾಗಾದ್ರೂ ನಾವು ನೋಡ್ಕೋಬೋದಲ್ವಾ, ಲೈಫ್ ಲಾಂಗ್ ಇದಿರುತ್ತೆ. ಸೊ ಇದನ್ನು ಒಂದು ಫೋಟೋ ತೆಗೆದು ಇಟ್ಕೊಂಡಿದ್ದೆ. ಇದು ಬಂದ್ಬಿಟ್ಟು ನಮ್ಮಣ್ಣ ಊರಿಗೆ ಬಂದ ಒಂದು 3 ಮಂತ್ಸ್ 2.5-3 ಮಂತ್ಸ್ ಆದಮೇಲೆ ನಮ್ಮಣ್ಣ ಊರಿಗೆ ಬಂದಿದ್ದು. ಅಲ್ಲಿವರೆಗೂ ಕ್ಲಾಸಸ್ ಏನೋ ಇತ್ತು ಅಂತ ಹೇಳ್ಬಿಟ್ಟು ಊರಿಗೆ ಬರೋಕ್ಕಾಗಿರಲಿಲ್ಲ. ಸೊ ಆವಾಗ ಬಂದಾಗ ಅವನು ಫಸ್ಟ್ ಟೈಮ್ ಆರ್ಯನ ಎತ್ಕೊಂಡಿದ್ದಿದ್ದು. ಇದೊಂದು ಫೋಟೋ. ಇದು ಕಾಣಿಸ್ತಿದೆಯಾ? ಇದು ನೋಡಿ, ಇವರು ನಮ್ಮ ತಾತ ಆರ್ಯನ ಕೂರಿಸ್ಕೊಂಡು ಆಟ ಆಡ್ತಿರೋದು. ಇದೇನೆಂದರೆ ತಾತ ಆವಾಗ ಕುರಿಗಳಿದ್ದು ಮನೆಯಲ್ಲಿ ಕುರಿ ಕಾಯಿಸ್ಕೊಂಡು ಸಂಜೆ ಬರೋರಲ್ಲ. ಸಂಜೆ ಬಂದಾಗ ಫಸ್ಟ್ ಬಂದಡ್ಕೆ ರೂಮಿಗೆ ಬರಬೇಕು, ಕೈ ಕಾಲು ತೊಳ್ಕೊಂಡು ರೂಮಿಗೆ ಬಂದು ಮಲಗಿದ್ದಾಳೋ ಆಟ ಆಡ್ತಿದ್ದಾಳೋ ಅಂತ ನೋಡಿಬಿಟ್ಟು ನೆಕ್ಸ್ಟ್ ಕಾಫಿ ಕುಡಿಯೋದಾಗಲಿ ಏನಾರಾಗಲಿ ತಾತ ಮಾಡ್ತಿದ್ದ ಕೆಲಸ ಇದು. ಸೊ ಅಂಥ ಟೈಮಲ್ಲಿ ಅವಳನ್ನ ಆಡಿಸ್ತಾ ಕೂತಿರೋದು ಈ ಫೋಟೋ. ನೆಕ್ಸ್ಟು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಆಲ್ರೆಡಿ ಆರ್ಯಂಗೆ ಒಂದು 5 ಮಂತ್ಸ್ ಮೇಲೆ ಆಗಿತ್ತು. ಆವಾಗ ಅಮ್ಮ ಯಾವುದೋ ಫಂಕ್ಷನ್ ಇತ್ತು, ಅಲ್ಲಿವರೆಗೂ ಯಾವ ಫಂಕ್ಷನ್ನು ಅಮ್ಮ ಅಟೆಂಡ್ ಮಾಡ್ತಿರ್ಲಿಲ್ಲ. ಮಗು ಇದೆ ಅಂತೇಳ್ಬಿಟ್ಟು ಆವಾಗ ನಾನೇ ಸ್ವಲ್ಪ ಹಿಂಸೆ ಮಾಡಿಬಿಟ್ಟು ಕಳಿಸ್ಕೊಟ್ಟಿದ್ದೆ. ಸೊ ಮದುವೆಗೆ ಹೋಗುವಾಗ ಅಮ್ಮ ನಾನು ಪಾಪು ಜೊತೆ ಒಂದು ಫೋಟೋ ತೆಗೆಸ್ಕೊತೀನಿ ಎಲ್ಲಿ ಅಂತ ಹೇಳ್ಬಿಟ್ಟು ಫೋಟೋ ತೆಗೆಸ್ಕೊಂಡಿದ್ರು. ನೋಡಿ ಹೇಗಿದೆ ಅಲ್ವಾ? ಇದು ನೋಡಿ ಬಂದರು. ಇದು ಆರ್ಯಂಗೆ ಇನ್ನೂ ಹುಟ್ಟಿ 1 ವಾರ ಇತ್ತು ಅಷ್ಟೇ, ವಾರಕ್ಕಿಂತ ಕಮ್ಮಿನೇ ಇತ್ತು. ಆ ಟೈಮಲ್ಲಿ ಅಕ್ಕನ ಮಗಳು ಇದ್ಲಲ್ಲ ರಿದಮ್ಮ,
ಆಗ ಸ್ನಾನ ಮಾಡಿಸುವಾಗ ಅಮ್ಮ ನಾನು ಮಾಡಿಸ್ತೀನಿ ತಂಗಿ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಆವಾಗ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡಿರೋದು. ಇದು ಬಚ್ಚಲು ಮನೇಲಿ. ಇದೆಲ್ಲ ಹಾಗೆ ಸುಮ್ಮನೆ ಗೂಗಲ್ ಫೋಟೋಸಲ್ಲಿ ಮೆಮೊರೀಸ್ ಥರ ಬಂತು. ಇದು ಇಲ್ಲಿ ಅಂತ ಹೇಳ್ಬಿಟ್ಟು ಇದೊಂದು ಕಾಪಿ ತೆಗ್ಸಿದ್ದೀನಿ. ಇದರಲ್ಲಿ ಅವ್ರ ಅಪ್ಪ ಮಗಳು ಇಬ್ಬರೇ ಇರೋದು. ಮತ್ತು ಇದು ನೋಡ್ತಿದ್ದೀರಲ್ಲ ನಮ್ಮಪ್ಪ, ಇದು ಏನಂದರೆ ಅಪ್ಪಂಗೆ ಆ ರಿದಮ್ಮ ಹುಟ್ಟಿದಾಗ ಹೋಮ್ ಗಾರ್ಡ್ ಆಫೀಸರ್ ಆಗಿ ಜಾಯ್ನ್ ಆಗಿದ್ದರು. ಮತ್ತು ಆರ್ಯ ಹುಟ್ಟಿದಾಗ ಪ್ರಮೋಷನ್ ಸಿಕ್ತು. ಸೊ ಆವಾಗ ಅಪ್ಪ ಡ್ಯೂಟಿನ ಮುಗಿಸ್ಕೊಂಬಂದಾಗ ಇದನ್ನು ಆರ್ಯನ ತಲೆ ಮೇಲೆಲ್ಲ ಟೋಪಿ ಹಾಕಿ ಫೋಟೋ ತೆಗ್ಸೋ ಥರ ಮಾಡಿರೋದು. ಇದು ಹಾಗೆ ಸುಮ್ಮನೆ ಇದು ಅಕ್ಕ ಅವ್ರ ಮನೇಲಿ ಹೋಗಿದ್ವಿ 9 ಮಂತ್ಸ್ ಆದಮೇಲೆ. ಆವಾಗ ಸುಮ್ಮನೆ ಸ್ನಾನ ಮಾಡಿ ತೊಗೊಂಡಿದ್ದೆ. ಇದು ನೋಡಿ, ಇದು ಫಸ್ಟ್ ಟ್ರೈನ್ ಟ್ರಿಪ್ಪು ಆರ್ಯಂದು. ಹೇಮಮ್ಮ ಮತ್ತು ಅವ್ರ ಮುದ್ದು ಮಕ್ಕಳು 2 ಮುತ್ತುಗಳಿದ್ದಂಗೆ ಅದು ತೊಗೊಂಡಿದ್ದು. ಇದು ನೋಡಿ ಫ್ರೆಂಡ್ಸ್, ಇದು ಆರ್ಯ ಎಕ್ಸಾಕ್ಟಾಗಿ ಹುಟ್ಟಿದ ದಿನ ಇದೇ ಥರ ಇದ್ದಿದ್ದು. ಇದು ಹುಟ್ಟಿದ ದಿನವೇ ತೆಗ್ದಿರೋ ಫೋಟೋ. ಇದೇ ಥರ ಆರ್ಯ ಇದ್ದಿದ್ದು. ಇದು ನೋಡ್ಬೋದು. ಇದು ನಮ್ಮ ಅಜ್ಜಿ ಊರಿಗೆ ಹೋಗಿದ್ವಿ 9-10 ಮಂತ್ಸ್ ಇದ್ದಾಗ. ಗೃಹ ಪ್ರವೇಶ ಇತ್ತು ಅಮ್ಮ ಮನೆಯದು ಅಂತೇಳ್ಬಿಟ್ಟು ಅವಾಗ ಹೋದ್ವಿ. ಆವಾಗ ಮನೆಯೆಲ್ಲ ಹಳೆ ಮನೆಯೆಲ್ಲ ತೆಗಿವಾಗ ಈ ಪಾತ್ರೆಗಳು ಸಿಕ್ತು ಅಂತೇಳ್ಬಿಟ್ಟು. ಇದೇನಂತ ಅಂದರೆ ತಾಮ್ರದ ಪಾತ್ರೆ. ಆವಾಗಿನ ಕಾಲದಲ್ಲಿ ಅಂದರೆ ನಮ್ಮ ತಾತ ಅವರು ಇದ್ರಲ್ಲ, ನಮ್ಮ ತಾತ ಅವರು ಚಿಕ್ಕವರು ಇರೋ ಕಾಲದಲ್ಲಿ ಇದರಲ್ಲಿ ನೀರು ಇಟ್ಕೊಳ್ಳೋದು ಅಥವಾ ಏನಾರ ಮಜ್ಜಿಗೆ ತುಂಬಿಕೊಂಡು ತೋಟದ ಹತ್ರ ಹೊಲದ ಹತ್ರ ತೊಗೊಂಡೋಗಾರಂತೆ. ಆ ಪಾತ್ರೆಗಳೆಲ್ಲ ಸಿಗ್ತಾ ಅದರಲ್ಲೊಂದು ಫೋಟೋ ತೊಗೊಂಡಿದ್ದೆ. ಇದರಲ್ಲಿ ನೋಡಿ ಹೆಂಗೆ ಲುಕ್ ಕೊಟ್ಟಿದ್ದಾಳೆ.